ಮಹಾವೀರ ಜಯಂತಿಯ ಕಥೆ. ಪ್ರಾಚೀನ ಕಾಲದಲ್ಲಿ ವೈಶಾಲಿ ಎಂಬ ಮಹಾನಗರವಿತ್ತು. ಆ ನಗರವು ಶ್ರೀಮಂತಿಕೆಯಿಂದ ಕೂಡಿದ್ದು ಧರ್ಮ ಮತ್ತು ಸಂಸ್ಕೃತಿಯಲ್ಲಿ ಮುಂಚೂಣಿಯಲ್ಲಿತ್ತು. ಆ ನಗರದಲ್ಲಿ ರಾಜ ಸಿದ್ಧಾರ್ಥ ಮತ್ತು ರಾಣಿ ತ್ರಿಶಲಾ ಆಳ್ವಿಕೆ ನಡೆಸುತ್ತಿದ್ದರು. ಅವರು ನ್ಯಾಯಪ್ರಿಯರು, ದಯಾಮಯರು ಮತ್ತು ಜನಪ್ರಿಯರು. ಒಂದು ರಾತ್ರಿ ರಾಣಿ ತ್ರಿಶಲಾ ಅನೇಕ ಅದ್ಭುತ ಕನಸುಗಳನ್ನು ಕಂಡರು. ಆ ಕನಸುಗಳಲ್ಲಿ 14 ಶುಭ ಸಂಕೇತಗಳು ಕಂಡವು: ಸಿಂಹ, ಆನೆ, ಚಂದ್ರ, ಸೂರ್ಯ, ದೇವಾಲಯಗಳು, ಹೂವುಗಳು ಇತ್ಯಾದಿ. ಈ ಕನಸುಗಳನ್ನು ಕಂಡ ನಂತರ ರಾಜಮನೆತನದ ಜ್ಯೋತಿಷಿಗಳು ಮತ್ತು ಋಷಿಗಳು ಹೇಳಿದರು, ರಾಣಿ ತ್ರಿಶಲಾ ಅವರ ಗರ್ಭದಲ್ಲಿ ಮಹಾನಾತ್ಮ ಹುಟ್ಟಲು ಸಿದ್ಧವಾಗಿದೆ. ಅವರು ಲೋಕಕ್ಕೆ ಧರ್ಮದ ದೀಪ ಬೆಳಗಿಸುವ ಮಹಾಪುರುಷರಾಗುತ್ತಾರೆ. ಈ ಸುದ್ದಿ ಕೇಳಿ ರಾಜ್ಯದ ಜನರೆಲ್ಲ ಸಂತೋಷದಿಂದ ತುಂಬಿದರು. ಮಹಾವೀರರ ಜನನ ಕ್ರಿಪೂ 599ರಲ್ಲಿ ಚೈತ್ರ ಮಾಸದ ಶುಕ್ಲಪಕ್ಷದ ತ್ರಯೋದಶಿ ದಿನದಂದು ರಾಣಿ ತ್ರಿಶಲಾ ಅವರು ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದರು. ಆ ಮಗುವಿಗೆ ವರ್ಧಮಾನ ಎಂದು ಹೆಸರಿಟ್ಟರು. ವರ್ಧಮಾನ ಎಂದರೆ ಬೆಳವಣಿಗೆ, ಪ್ರಗತಿ ಎಂದರ್ಥ. ಮಗು ಜನಿಸಿದ ದಿನದಿಂದಲೇ ರಾಜ್ಯದಲ್ಲಿ ಸುಖ ಸಮೃದ್ಧಿ ಹೆಚ್ಚಾಯಿತು. ಜನರು ಹೇಳಿದರು, ಈ ಮಗು ದೇವರವರ, ಇವನಿಂದ ನಮ್ಮ ಜೀವನದಲ್ಲಿ ಶಾಂತಿ ಬರುತ್ತದೆ. ಬಾಲ್ಯದಲ್ಲೇ ಧೈರ್ಯಶಾಲಿ. ವರ್ಧಮಾನ ಬಾಲ್ಯದಲ್ಲೇ ತುಂಬಾ ಧೈರ್ಯಶಾಲಿಯಾಗಿದ್ದರು. ಒಂದು ಬಾರಿ ಅವರು ತಮ್ಮ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದಾಗ ಒಂದು ದೊಡ್ಡ ಹಾವು ಕಾಣಿಸಿಕೊಂಡಿತು. ಎಲ್ಲಾ ಮಕ್ಕಳು ಭಯದಿಂದ ಓಡಿಹೋದರು. ಆದರೆ ವರ್ಧಮಾನ ಮಾತ್ರ ಶಾಂತವಾಗಿ ಹಾವನ್ನು ಹಿಡಿದು ಸುರಕ್ಷಿತವಾಗಿ ದೂರಕ್ಕೆ ಹಾಕಿದರು. ಈ ಘಟನೆಯ ನಂತರ ಜನರು ಅವರನ್ನು ಮಹಾವೀರ ಎಂದು ಕರೆಯಲಾರಂಭಿಸಿದರು. ಮಹಾನ್ ವೀರ. ದಯೆ ಮತ್ತು ಅಹಿಂಸೆ. ಮಹಾವೀರರು ಬಾಲ್ಯದಲ್ಲೇ ಎಲ್ಲಾ ಜೀವಿಗಳ ಮೇಲೂ ಅಪಾರ ಕರುಣೆ ಹೊಂದಿದ್ದರು. ಅವರು ಯಾವತ್ತೂ ಒಂದು ಚಿಟ್ಟೆಗೂ ಹಾನಿ ಮಾಡುವುದಿಲ್ಲ. ಒಂದು ಬಾರಿ ಅವರ ಸ್ನೇಹಿತರು ಹಕ್ಕಿಗಳನ್ನು ಹಿಡಿದು ಆಟವಾಡಲು ಯತ್ನಿಸಿದರು. ಅದನ್ನು ನೋಡಿ ಮಹಾವೀರರು ಹೇಳಿದರು, ಪ್ರತಿಯೊಂದು ಜೀವವೂ ನಮ್ಮಂತೆಯೇ ಬದುಕಲು ಬಯಸುತ್ತದೆ. ನಾವು ಯಾರಿಗೂ ನೋವು ಕೊಡಬಾರದು. ಅವರ ಮಾತುಗಳಿಂದ ಸ್ನೇಹಿತರು ಪ್ರಭಾವಿತರಾಗಿ ಹಕ್ಕಿಗಳನ್ನು ಬಿಡುಗಡೆ ಮಾಡಿದರು. ವೈಭವದ ಜೀವನ ತ್ಯಾಗ. ಮಹಾವೀರರು ರಾಜಕುಮಾರರಾಗಿದ್ದರಿಂದ ಅವರಿಗೆ ಎಲ್ಲಾ ಸುಖ ಸೌಲಭ್ಯಗಳು ದೊರೆಯುತ್ತಿತ್ತು. ಆದರೆ ಅವರ ಮನಸ್ಸು ಸದಾ ಆತ್ಮಜ್ಞಾನ ಮತ್ತು ಸತ್ಯದ ಹುಡುಕಾಟದಲ್ಲಿತ್ತು. 30 ವರ್ಷ ವಯಸ್ಸಾದಾಗ ಅವರು ಮಹತ್ವದ ನಿರ್ಧಾರ ತೆಗೆದುಕೊಂಡರು: ಎಲ್ಲಾ ವೈಭವವನ್ನು ತ್ಯಜಿಸಿ ಸನ್ಯಾಸಿಯಾಗಲು. ಅವರು ತಮ್ಮ ಕುಟುಂಬವನ್ನು, ರಾಜ್ಯವನ್ನು ಬಿಟ್ಟು ಅರಣ್ಯಕ್ಕೆ ತೆರಳಿದರು. ಅವರು ಹೇಳಿದರು, ನಿಜವಾದ ಸಂತೋಷವು ಹೊರಗಿನ ವಸ್ತುಗಳಲ್ಲಿಲ್ಲ, ಅದು ಒಳಗಿನ ಶಾಂತಿಯಲ್ಲಿದೆ. ತಪಸ್ಸು ಮತ್ತು ಜ್ಞಾನ ಪ್ರಾಪ್ತಿ. ಮಹಾವೀರರು 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು. ಅವರು ಆಹಾರವಿಲ್ಲದೆ, ಬಟ್ಟೆಯಿಲ್ಲದೆ, ತೀವ್ರ ಕಷ್ಟಗಳನ್ನು ಸಹಿಸಿ, ಮಳೆ, ಬಿಸಿಲು, ಚಳಿ ಯಾವುದನ್ನೂ ಪರಿಗಣಿಸದೆ ಅವರು ಧ್ಯಾನದಲ್ಲಿ ತೊಡಗಿಕೊಂಡಿದ್ದರು. ಕೊನೆಗೆ ಅವರು ಕೇವಲ ಜ್ಞಾನವನ್ನು ಪಡೆದರು, ಸಂಪೂರ್ಣ ಜ್ಞಾನ. ಅವರು ಸತ್ಯದ ಬೆಳಕನ್ನು ಕಂಡರು. ಮಹಾವೀರರ ಉಪದೇಶಗಳು. ಜ್ಞಾನಪ್ರಾಪ್ತಿಯ ನಂತರ ಮಹಾವೀರರು ಜನರಿಗೆ ಧರ್ಮೋಪದೇಶ ನೀಡಲು ಆರಂಭಿಸಿದರು. ಅವರ ಪ್ರಮುಖ ಉಪದೇಶಗಳು ಇವು: 1. ಅಹಿಂಸೆ, ಹಿಂಸೆಯಿಲ್ಲದ ಜೀವನ. ಯಾರಿಗೂ ನೋವು ಕೊಡಬಾರದು, ಮಾನವ ಮಾತ್ರವಲ್ಲ, ಪ್ರಾಣಿ, ಪಕ್ಷಿ, ಸಣ್ಣ ಕೀಟಗಳಿಗೂ. 2. ಸತ್ಯ, ಯಾವಾಗಲೂ ಸತ್ಯವನ್ನು ಮಾತ್ರ ಮಾತನಾಡಬೇಕು. 3. ಅಸ್ತೇಯ, ಕಳ್ಳತನ ಮಾಡಬಾರದು, ಇತರರ ವಸ್ತುವನ್ನು ಅನುಮತಿಯಿಲ್ಲದೆ ತೆಗೆದುಕೊಳ್ಳಬಾರದು. 4. ಬ್ರಹ್ಮಚರ್ಯ, ಇಂದ್ರಿಯ ನಿಯಂತ್ರಣ ಮತ್ತು ಶುದ್ಧ ಜೀವನ. 5. ಅಪರಿಗ್ರಹ, ಅತಿಯಾದ ಆಸ್ತಿಯನ್ನು ಸಂಗ್ರಹಿಸಬಾರದು. ಜನರಲ್ಲಿ ಬದಲಾವಣೆ. ಮಹಾವೀರರ ಉಪದೇಶಗಳು ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದವು. ಕ್ರೂರರಾಗಿದ್ದವರು ದಯಾಳುಗಳಾದರು, ಕೋಪಿಷ್ಠರು ಶಾಂತವಾದರು. ಜನರು ಪರಸ್ಪರ ಪ್ರೀತಿ ಮತ್ತು ಗೌರವದಿಂದ ಬದುಕಲಾರಂಭಿಸಿದರು. ನಿರ್ವಾಣ. 72 ವರ್ಷ ವಯಸ್ಸಿನಲ್ಲಿ ಮಹಾವೀರರು ತಮ್ಮ ದೇಹವನ್ನು ತ್ಯಜಿಸಿ ನಿರ್ವಾಣವನ್ನು ಹೊಂದಿದರು. ಅವರ ಆತ್ಮ ಮುಕ್ತಿಯತ್ತ ಪ್ರಯಾಣಿಸಿತು. ಮಹಾವೀರ ಜಯಂತಿಯ ಆಚರಣೆ. ಪ್ರತಿ ವರ್ಷ ಮಹಾವೀರ ಜಯಂತಿಯನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ದಿನ ದೇವಸ್ಥಾನಗಳಲ್ಲಿ ಪೂಜೆಗಳು ನಡೆಯುತ್ತವೆ. ಮಹಾವೀರರ ಮೂರ್ತಿಗೆ ಅಭಿಷೇಕ ಮಾಡಲಾಗುತ್ತದೆ. ಧಾರ್ಮಿಕ ಪ್ರವಚನಗಳು ನಡೆಯುತ್ತವೆ. ಮೆರವಣಿಗೆಗಳು ಅಂದರೆ ರಥಯಾತ್ರೆಗಳು ನಡೆಯುತ್ತವೆ. ಬಡವರಿಗೆ ಆಹಾರ, ಬಟ್ಟೆ ನೀಡಲಾಗುತ್ತದೆ. ಕಥೆಯ ಸಂದೇಶ. ಮಹಾವೀರರ ಜೀವನ ನಮಗೆ ಹಲವು ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಹಿಂಸೆಯನ್ನು ತ್ಯಜಿಸಿ ಅಹಿಂಸೆಯ ಮಾರ್ಗ ಹಿಡಿಯಬೇಕು. ಸತ್ಯವೇ ದೇವರು. ದಯೆ ಮತ್ತು ಕರುಣೆ ಜೀವನದ ಮೂಲ. ಸಂಪತ್ತಿಗಿಂತ ಶಾಂತಿ ಮುಖ್ಯ. ಆತ್ಮಜ್ಞಾನವೇ ನಿಜವಾದ ಸುಖ. ಸಮಾಪ್ತಿ. ಮಹಾವೀರ ಜಯಂತಿ ಕೇವಲ ಒಂದು ಹಬ್ಬವಲ್ಲ, ಅದು ನಮ್ಮ ಜೀವನವನ್ನು ಶುದ್ಧಗೊಳಿಸುವ ಒಂದು ಪವಿತ್ರ ಅವಕಾಶ.
ಮಹಾವೀರರ ಉಪದೇಶಗಳನ್ನು ಅನುಸರಿಸಿದರೆ ನಮ್ಮ ಜೀವನ ಶಾಂತಿಪುರುಷ ಮತ್ತು ಸಂತೋಷಕರವಾಗುತ್ತದೆ.